ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಿಂತುಕೊಂಡ್ರು. ಮೂಡಾ ಹಗರಣ ಬಿಜೆಪಿ ಅವರದ್ದೇ. ಯಡಿಯೂರಪ್ಪ ಬೊಮ್ಮಾಯಿ ಸಿಎಂ ಆಗಿದ್ದಾಗ ನಡೆದಂತಹ ಹಗರಣ ಅದು. ತಮ್ಮ ಆಸ್ತಿ ತೆಗೆದುಕೊಂಡಿರುವುದಕ್ಕೆ ಸಿಎಂ ಪರಿಹಾರವನ್ನು ಕೇಳಿದ್ದಾರಷ್ಟೇ. ಸಿಎಂ ಜನಪ್ರಿಯತೆಗೆ ಕೆಟ್ಟ ಹೆಸರು ತರುವುದಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದಕ್ಕೆ ಎಲ್ಲ ಪ್ರಯತ್ನಗಳಾಗ್ತಾ ಇದೆ. ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ, ಅಶೋಕ್ ಶೆಟ್ಟರ್ ಯಾರೇ ಚರ್ಚೆಗೆ ಬರಲಿ, ಎಲ್ಲಿಗೆ ಬೇಕಾದರೂ ಬರಲಿ, ಯಾವ ಟಿವಿಯಲ್ಲಾದರೂ ಕೂತ್ಕೊಳ್ಳಿ ಅಂತ ಪಂಥಾಹ್ವಾನವನ್ನು ಕೊಟ್ಟರು. ಫಸ್ಟ್ ಪಾಯಿಂಟ್, ಡಿ ಕೆ ಶಿವಕುಮಾರ್ ಈ ಚರ್ಚೆಯನ್ನ ಮಾಡಕ್ಕೆ ಲೋಕಸ್ ಸ್ಟ್ಯಾಂಡಿನೇ ಇಲ್ಲ. ಎಕ್ಸೆಪ್ಟ್ ದಟ್ ಈಸ್ ಕೆಪಿಸಿಸಿ ಪ್ರೆಸಿಡೆಂಟ್, ಹಿ ಕ್ಯಾನ್ ಡಿಫೆಂಡ್ ಇಟ್ ಅಷ್ಟೇ. ತಮ್ಮ ಚೀಫ್ ಮಿನಿಸ್ಟರ್ ಅವ್ರು ಡಿಫೆಂಡ್ ಮಾಡೋದು, ಅಥವಾ ತಮ್ಮ ಪಕ್ಷದ ಅಧ್ಯಕ್ಷರಾಗಿ ಒಬ್ಬ ಮುಖ್ಯಮಂತ್ರಿಯನ್ನ ಅಥವಾ ಡಿ ಸಿ ಎಂ ಆಗಿ ಮಾಡೋದಕ್ಕೆ ತಪ್ಪಲ್ಲ. ಅದರ್ವೈಸ್ ಚರ್ಚೆಗೆ ಬರಲಿಕ್ಕೆ ಯು ಹ್ಯಾವ್ ನೋ ಲೋಕಸ್ ಸ್ಟ್ಯಾಂಡ್. ಯು ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್. ಚರ್ಚೆಗೆ ವಾದ ಪ್ರತಿವಾದದಲ್ಲಿ ಡಿಫೆಂಡ್ ಮಾಡೋದು ನಿಮಗೆ ಬಿಟ್ಟಿದ್ದಿತ್ತು. ಸುಮ್ಮನೆ ಇನ್ವೈಟ್ ಮಾಡೋದು ಅದಾಗಲ್ಲ. ಬೊಮ್ಮಾಯಿ ಯಡಿಯೂರಪ್ಪ ಇದ್ದಾಗ ನಡೆದ ಹಗರಣ ಅನ್ನುವುದಾದರೆ, ಹಗರಣವೋ ಆಗ ನಡೆದದ್ದು, ಅದು ಯಾರ ಹಗರಣ? ಹಾಗಾದ್ರೆ ಅದರಲ್ಲಿ ಮುಖ್ಯಮಂತ್ರಿಯ ಪತ್ನಿದು ಸೇರಿ ಹಗರಣನೋ, ಆ ಕಾಲದಲ್ಲಿ ನಡೆದ ಹಗರಣ? ಯಾವ ಹಗರಣ ಮತ್ತು ಯಾರ ಹಗರಣ? ಬೊಮ್ಮಾಯಿ ಯಡಿಯೂರಪ್ಪನವರೇ ಅಕ್ರಮವಾಗಿ ಸಿದ್ದರಾಮಯ್ಯನವ್ರ ಪತ್ನಿಗೆ ಕೊಟ್ಟಿದ್ರೆ ಆವಾಗಲೂ ತಪ್ಪೆ, ಈಗಲೂ ತಪ್ಪೆ, ಅದು ಹಗರಣದ ಯಾವ ಅನುಮಾನನೂ ಇಲ್ಲ. ಸಿಎಂ ಹಗರಣ ಆಸ್ತಿ ತೆಗೆದುಕೊಂಡು ಪರಿಹಾರ ಕೇಳಿದ್ದಾರೆ. ಹೆಂಗಾಗತ್ತೆ? ಎರಡೂವೇ ಕಪ್ಪು ಮತ್ತು ಬಿಳಿ, ಇದು ಅದು ಹಗರಣ. ಬಟ್ ಸಿಎಂ ಆಸ್ತಿ ತಗೊಂಡಿದ್ದಾರೆ, ಹೆಂಗಾಗತ್ತೆ? ಡಿ ಸಿ ಎಂ ಆರ್ಗ್ಯುಮೆಂಟ್ ಇಸ್ ರಾಂಗ್. ಹಗರಣ ಅಂದಮೇಲೆ ಎಲ್ಲನೂ ಸೇರುತ್ತೆ. ಓಕೆ, ಇನ್ ನೆಕ್ಸ್ಟ್ ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ, ಅಶೋಕ್ ಶೆಟ್ಟರ್ ಯಾರೇ ಬರಲಿ, ನಾನು ಚರ್ಚೆಗೆ ಸಿದ್ಧ. ಯಾವ ಟಿವಿಗಾದ್ರು ಈ ಇದು ಸುಮ್ಮನೆ ಬೋಳೆ ಆರ್ಗ್ಯುಮೆಂಟನ್ನು ನಿಲ್ಲಿಸ್ಬಿಡಿ. ಇದು ಎಷ್ಟು ಸವಾಲು. ಯಾರು ನೀವು ಬರಲ್ಲ ಅಂತಾನು ನಮಗೆ ಗೊತ್ತು, ನೀವು ಮಾಡಲ್ಲ ಅನ್ನೋದು ನಮಗೆ ಗೊತ್ತು. ನಿಮಗೆ ಬೇಕಾದಾಗ ನೀವು ಪಂಥಾಹ್ವಾನ ಕೊಟ್ಕೊಳ್ಳುವಂತಹ ಉತ್ತರ ಕುಮಾರರು ಅನ್ನೋದು ನಮ್ಗೆ ಅರಿವಿದೆ. ನಂಬರ್ 2, ವೆರಿ ಕ್ವಿಕ್ಲಿ, ಯಾರು ಬೇಕಾದರೂ ಚರ್ಚೆಗೆ ಬರಲಿ, ಯಾವ ಟಿವಿಗಾದರೂ ಬರಲಿ ಅಂತ ಡಿ ಕೆ ಶಿ ಹೇಳ್ತಾರೆ ಅನ್ನೋದಿದ್ರೆ, ಅರೆ ಕಮಾನ್, ದೇವರು ಕೊಟ್ಟ ರೀತಿ ನಿಮಗೆ ಸದನವೇ ವೇದಿಕೆಯಾಗಿತ್ತಲ್ಲ ಚರ್ಚೆಗೆ. ಅಲ್ಲಿ ಮಾಡದ ಚರ್ಚೆಯನ್ನು ಹೊರಗಡೆ ಬಂದು ಏನು ಮಾಡ್ತೀರ್ರಿ ಚರ್ಚೆನ? ನೀವು ಅಲ್ಲಿ ಬಿಜೆಪಿಗರೇ ಕರೀತಿದ್ರಲ್ಲ, ಅವರು ಕೇಳ್ತಿದ್ರು. ಅಲ್ಲೇ ರೇ ಯಾರು ಅಶೋಕ್ ಯಾರು ಬರ್ರಿ ಚರ್ಚೆಗೆ, ಆ ಸದನದಲ್ಲೇ ಮಾಡ್ಬೋದು. ಅದಕ್ಕಿಂತ ಇನ್ನು ಅದ್ಭುತವಾದ ವೇದಿಕೆ ಯಾಕಪ್ಪ ಬೇಕು? ಇಂಡಿವಿಜುವಲ್ ಆಗಿ ಹೋಗೋದು ತಪ್ಪಾಯ್ತು. ಅಲ್ಲಿ ಚರ್ಚೆ ಮಾಡಿದೆ, ಆಚೆ ಬಂದುಬಿಟ್ಟು ಯಾರಾದ್ರೂ ಬರಲಿ, ಯುದ್ಧ ಭೂಮಿಯಲ್ಲಿ ಯುದ್ಧವನ್ನ ಮಾಡಿದೆ. ಯಾಕಂದ್ರೆ ಅವ್ರಿಗೆ ಇಂಥದ್ದೆಲ್ಲ ಪದಗಳು ಬಹಳ ಇಷ್ಟ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯುದ್ಧ, ಅರ್ಜುನನ ಧೈರ್ಯ ಅಂತ ತುಂಬಾ ಹೇಳ್ತಾರೆ ಅವರು. ಅದಕ್ಕೆ ನಾನು ಹೇಳ್ತಿದ್ದೀನಿ, ಯುದ್ಧ ಭೂಮಿಯಲ್ಲಿ ಯುದ್ಧವನ್ನ ಮಾಡದೆ ಆಚೆ ಬಂದ್ಬಿಟ್ಟು ಬಾ ನೋಡ್ಕತ್ತೀನಿ ನಿನ್ನ, ಬಾ ನೋಡ್ಕತ್ತೀನಿ ನಿನ್ನ ಅಂದ್ರೆ ಏನ್ ಪ್ರಯೋಜನ? ಅಲ್ಲಿ ಚರ್ಚೆ ಮಾಡ್ಬೇಕಿತ್ತಲ್ಲ. ಆಚೆ ಕರ್ಬಿಟ್ಟು ಬನ್ನಿ ಯಾರು ಚರ್ಚೆಗೆ, ನಾವು ರೆಡಿ ಅಂತದೆ. ನೀವು ಯಾರು ಚರ್ಚೆ ಮಾಡಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೇನು ಸಂಬಂಧ? ನಿಮ್ದು ಏನದು? ನಂಬರ್ 2, ಮಾಡ್ಲೂಬಹುದು ಅಂತ ಇಟ್ಕೊಳ್ಳೋಣ, ಅಧ್ಯಕ್ಷರಾಗಿ ನಾನು ಮಾಡ್ಬೋದು. ಅಲ್ಲಿ ಮಾಡಿಸ್ಬೇಕಲ್ಲ. ಆಚೆ ಬಂದ್ಬಿಟ್ಟು ಮಾಡ್ತೀನಿ ಅಂತಂದ್ರೆ ಯುದ್ಧ ಭೂಮಿಗೆ ಹೋಗ್ತಾನೆ ಸೈನಿಕ, ಅಲ್ಲಿ ಒಡೆಯ ಗುಂಡು ವೈರಿ ಬರ್ತಾ ಇದ್ದಾನೆ ಅಂತಂದ್ರೆ, ಒಂದು ನಿಮಿಷ ಇರಿ ಬರ್ತೀನಿ, ಇದೆಲ್ಲ ಆಗಲ್ಲ, ಇದೆಲ್ಲ ಈಗ ಮಾಡೋಕ್ಕಾಗಲ್ಲ ಅಂತ ಆಚೆ ಹೊಡೋದು. ಅವ್ನು ಯಾವನ್ ಬರ್ತಾನೆ ಬರ್ರಿ, ನಾನು ಗುಂಡು ಹೊಡೆದು ಬರ್ತೀನಿ ಅಂತಂದ್ರೆ ಪ್ರಯೋಜನ ಏನು? ಪಲಾಯನ ಅಂತಾರಷ್ಟೇ. ದೇರ್ ಇಸ್ ನೋ ಪಾಯಿಂಟ್, ದೇರ್ ಇಸ್ ನೋ ಮೀನಿಂಗ್. ಈ ಪಂಥ ಆಹ್ವಾನ ಇದೆಲ್ಲ ನಮಗೆ ಸಾಕಾಗೋಗಿದೆ. ಸುಮ್ಮನೆ ನಡೆಯಲ್ಲ, ಆಗಲ್ಲ.